ದ ಲಾರ್ಡ್. ಜೀವವುಳ್ಳ ದೇವಾದಿದೇವರ ಕ್ರಿಸ್ತೇಶ್ವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ಮುಂಚಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಇದುವರೆಗೂ ನಮ್ಮನ್ನು ಕಾದು ಕಾಪಾಡಿ ವಿಶೇಷವಾಗಿ ಈ ನೂತನ ವರ್ಷದ ಈ ನೂತನ ಮಾಸದ ಕೊನೆಯ ದಿನದಲ್ಲಿ ನಮ್ಮನ್ನು ದೇವರು ಸಜೀವವಾಗಿರಿಸಿರುವಾಗ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವರಾಗಿ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆ 118:29 ವಚನ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಆಮೇನ್. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಕಳೆದ ವರ್ಷವನ್ನು ನಮ್ಮನ್ನು ಕಾದು ಕಾಪಾಡಿ ಮತ್ತೊಂದು ನೂತನ ವರ್ಷವನ್ನು ನಮ್ಮ ಜೀವನದಲ್ಲಿ ಒದಗಿಸಿಕೊಟ್ಟು ಈ ನೂತನ ತಿಂಗಳ ಎಲ್ಲ ಪ್ರತಿ ಪರಿಸ್ಥಿತಿಗಳಲ್ಲಿ, ಪ್ರತಿ ಸಂದರ್ಭಗಳಲ್ಲಿ, ಪ್ರತಿ ದಿನವೂ, ಕ್ಷಣ ಕ್ಷಣವೂ ನಮ್ಮನ್ನು ಕಾದು ಕಾಪಾಡಿ ಈ ನೂತನ ತಿಂಗಳನ್ನು ಮುಗಿಸಿಕೊಳ್ಳಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅನಾರೋಗ್ಯ ಉಂಟಾಗಿರ್ಬೋದು ಈ ತಿಂಗಳಲ್ಲಿ, ಆರ್ಥಿಕ ಪರಿಸ್ಥಿತಿಗಳು ಏರ್ಪಟ್ಟಿರ್ಬೋದು ಈ ತಿಂಗಳಲ್ಲಿ, ಅಥವಾ ಕುಗ್ಗಿದಂಥ ಪರಿಸ್ಥಿತಿ ಏರ್ಪಟ್ಟಿರ್ಬೋದು. ಸಂತೋಷವಾದ ದಿನಮಾನಗಳನ್ನು ಕಳೆಯುವಂಥ ಕೃಪೆ ದೇವರು ನಮಗೆ ಕೊಟ್ಟಿರ್ಬೋದು. ಆರೋಗ್ಯ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ. ಒಂದು ಕಲ್ಲು ಕೂಡ ಕಾಲಿಗೆ ತಗಲದಂತೆ ತನ್ನ ರೆಕ್ಕೆಯಲ್ಲಿ ಮರೆಮಾಚಿಕೊಂಡು ನಮ್ಮನ್ನು ಭದ್ರಪಡಿಸಿಕೊಂಡಿದ್ದಾರೆ. ಆಮೇನ್. ಹಲ್ಲೆಲೂಯ. ಅನಾರೋಗ್ಯದಲ್ಲಿ ಆರೋಗ್ಯ ಕೊಟ್ಟಿದ್ದಾರೆ. ವೇದನೆಯಲ್ಲಿ, ದುಃಖದಲ್ಲಿ, ನಷ್ಟದಲ್ಲಿ ತನ್ನ ವಾಕ್ಯದ ಮೂಲಕ ಬಲಪಡಿಸಿದ್ದಾರೆ. ಈ ತಿಂಗಳೆಲ್ಲ ಎಂತಹ ರೀತಿಯ ಅನುಭವಗಳು ನಮಗಿದ್ದರೂ ಕೂಡ ಈ ತಿಂಗಳ ಕೊನೆಯ ದಿನದಲ್ಲಿ ದೇವರು ನಮ್ಮನ್ನು ಸಜೀವವಾಗಿರಿಸಿದ್ದಾರೆ. ಎಷ್ಟೋ ಜನರು ಈ ತಿಂಗಳು ಇದಾಗಿಯೂ ಕೂಡ, ಈ ನೂತನ ವರ್ಷಕ್ಕೆ ಕಾಲಿಟ್ಟಾಗಿಯೂ ಕೂಡ ಈ ಕೊನೆಯ ದಿನದವರೆಗೂ ಎಷ್ಟೋ ಜನರು ಜೀವಿಸ್ತಾ ಇಲ್ಲ. ನಮಗಿಂತ ಚಿಕ್ಕವರು, ನಮಗಿಂತ ದೊಡ್ಡವರು, ನಮ್ಮಂಥವರು, ನಮಗಿಂತ ಜ್ಞಾನವಂತರು, ಶ್ರೇಷ್ಠರು, ಪ್ರಸಿದ್ಧಿ ಹೊಂದಿದಂಥವರು, ಐಶ್ವರ್ಯವಂತರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಯಾವುದಕ್ಕೂ ಬಾರದ ನೀನು ನಾನು ನಾವೆಲ್ಲರೂ ಈ ದಿನ ನೋಡ್ತಾ ಇದ್ದೇವೆ ಅಂದರೆ ಆತರ ಉನ್ನತವಾದ ಕೃಪೆಯಿಂದಲೇ ಮಾತ್ರವೇ ಸಾಧ್ಯ ಆಯಿತು. ಆತನು ಬಲಪಡಿಸಿದ ಬಲದಿಂದಲೇ ನಾವು ಬಲವಾಗಿರಲಿಕ್ಕೆ ಸಾಧ್ಯ ಆಯಿತು. ಆಮೇನ್. ಅದಕ್ಕಾಗಿ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಬೇಕು. ಆತನು ಮಾಡಿದ ಒಂದೊಂದು ಉಪಕಾರಗಳನ್ನು ನಾವು ಜ್ಞಾಪಿಸಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸಬೇಕು. ದಾವೀದನ ಭಕ್ತನು ಹೇಳಿದ ರೀತಿಯಲ್ಲಿ ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಕೂಡ ಮರಿಬಾರ್ದು. ಅದು ಚಿಕ್ಕದೋ, ಅದು ದೊಡ್ಡದೋ, ಅದು ಎಂತಹದೇ ಆಗಿರ್ಬೋದು, ನಮಗೆ ನಷ್ಟವೇ ಆಗಿರ್ಬೋದು, ನಮಗೆ ಕಷ್ಟವೇ ಆಗಿರ್ಬೋದು, ನಾವು ದುಃಖವೇ ಪಟ್ಟಿರ್ಬೋದು, ನಾವು ಕಣ್ಣೀರೇ ಹಾಕಿರ್ಬೋದು, ಅದೆಲ್ಲವೂ ದೇವರ ಉನ್ನತವಾದ ಮಹಿಮೆಗಾಗಿಯೇ ದೇವರು ನಮ್ಮ ಜೀವನವನ್ನು ಬದಲಾಯಿಸುತ್ತಿರುವುದಕ್ಕೆ ಕೆಲವೊಂದು ಪರಿಸ್ಥಿತಿಗಳು ಏರ್ಪಡಿಸಿರ್ಬೋದು, ಅಪ್ಪಣೆ ಕೊಟ್ಟಿರ್ಬೋದು ದೇವರು. ಆಮೇನ್. ಹಲ್ಲೆಲೂಯ. ದುಃಖ ಆಗಿರ್ಬೋದು, ವೇದನೆ ಆಗಿರ್ಬೋದು, ಅವಮಾನವಾಗಿರ್ಬೋದು, ಏನೇ ಆಗಿರ್ಬೋದು, ಆದರೆ ದೇವರ ಮೇಲೆ ನಮ್ಮೆಲ್ಲರಿಗೊಂದು ಉದ್ದೇಶ ಇದೆ. ಈ ವಾಗ್ದಾನವನ್ನು ನೋಡ್ತಿರುವಂಥ ಪ್ರತಿಯೊಬ್ಬೊಬ್ಬರ ಮೇಲೆ ದೇವರಿಗೊಂದು ಉದ್ದೇಶವಿದೆ. ಅದಕ್ಕಾಗಿ ಇದುವರೆಗೂ, ಈ ಕ್ಷಣದವರೆಗೂ, ಈ ಮುಂಚಾನೆವರೆಗೂ ದೇವರು ನಮ್ಮನ್ನು ಬದುಕುಳಿಸಿದ್ದಾರೆ, ಈ ನೂತನ ದಿನವನ್ನು ಕೊಟ್ಟಿದ್ದಾರೆ. ಆಮೇಲೆ ಯಾಕೆಂದರೆ ಅದು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಜನ ನಂಬ್ತಾ ಇದ್ದೀರಾ? ಆಮೇನ್. ಹಲ್ಲೆಲೂಯ. ನಂಬುವುದಾದರೆ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸ್ರಿ. ಅಪ್ಪ, ನಾನು ತಿನ್ನಲಿಕ್ಕೆ ಆಹಾರವು ಕೊಟ್ಟಿದ್ದೆ, ತಿಂಗಳೆಲ್ಲ ಮಲಗಿಕೊಳ್ಳೋಕ್ಕೆ ಒಳ್ಳೆ ನಿವಾಸವನ್ನು ಕೊಟ್ಟಿದ್ಯಾ, ದಿನ ದಿನವೂ ವಸ್ತ್ರಗಳನ್ನು ಧರಿಸ್ತಾ ಇದ್ದೇನೆ, ಆರೋಗ್ಯವಾಗಿದ್ದೇನೆ, ದುಡಿಲಿಕ್ಕೆ ಶಕ್ತಿ ಕೊಡ್ತಾ ಇದೆಯಾ, ದುಡಿಲಿಕ್ಕೆ ಕೆಲಸವನ್ನು ಕೊಟ್ಟಿದ್ಯಾ, ನನ್ನ ಕಷ್ಟಾರ್ಜಿತವನ್ನು ನಾನು ಅನುಭವಿಸ್ಲಿಕ್ಕೆ ಕೃಪೆ ಕೊಟ್ಟಿದ್ಯಾ. ನಷ್ಟ ಆದರೂ, ವೇದನೆ ಆದರೂ, ಒಬ್ಬಂಟಿಗತನವಾದರೂ, ಎಲ್ಲರೂ ಇದ್ದಾಗ್ಯೂ ಆದರೂ ಪ್ರತಿ ಕ್ಷಣ ಕ್ಷಣ ನನ್ನ ಮುಂಭಾಗದಲ್ಲಿ, ನನ್ನ ಹಿಂಭಾಗದಲ್ಲಿ ನೀನೇ ಇದ್ದು ನನ್ನ ನಡೆಸಿದ್ಯಪ್ಪ.
ಅದಕ್ಕಾಗಿ ನಿನಗೆ ಸ್ತೋತ್ರ, ಅದಕ್ಕಾಗಿ ನಿನಗೆ ವಂದನೆ ಅಪ್ಪ. ನೀನೊಬ್ಬನೇ ಶಕ್ತರು ನನ್ನ ಬಲಪಡಿಸ್ಲಿಕ್ಕೆ. ಆಮೇಲೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ಬೇಕು. ನನ್ನ ಬಲಪಡಿಸಿದೆ, ಕುಗ್ಗಿದಾಗ ನನ್ನ ಮೇಲೆತ್ತಿದೆಯ ಸ್ವಾಮಿ. ಕಣ್ಣೀರು ಹಾಕಿದಾಗ ತಾಯಿಯಂತೆ ಕಣ್ಣೀರನ್ನು ಒರೆಸಿದೆಯಪ್ಪ. ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸಿಲುಕಿಕೊಂಡಾಗ ತಂದೆಯಂತೆ ನನ್ನ ಹೊರಗೆ ತೆಗೆದುಕೊಂಡು ಬಂದು ನನ್ನ ಭಾರವನ್ನು ಹೊತ್ತುಕೊಂಡಿದೆಯ ಸ್ವಾಮಿ. ಹಲ್ಲೆಲೂಯಾ. ಯಾರೇ ಹೊತ್ಕೊಳ್ತಾರೆ ನಮ್ಮ ಭಾರವನ್ನು? ಯಾರು ಸಹಿಸಿಕೊಳ್ತಾರೆ ನಿಮ್ಮ ಕಷ್ಟವನ್ನು? ಸರ್ವಶಕ್ತನಾದ ಯೇಸು ಕ್ರಿಸ್ತನು ಪರಲೋಕದ ತಂದೆ ಮಾತ್ರವೇ ನಿನ್ನ ಪರಿಸ್ಥಿತಿಯನ್ನು, ನಿನ್ನ ಸ್ಥಿತಿಗತಿಗಳನ್ನು, ನಿನ್ನ ಭಾರವನ್ನು ಹೊತ್ತಿಕೊಳ್ಳಲಿಕ್ಕೆ ಶಕ್ತನು. ಅದಕ್ಕಾಗಿ ಆತನ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವವರಾಗಿರಬೇಕು. ಎಂತಹ ಅದ್ಭುತ ಮಾಡಿದ್ದಾರೆ. ಉಸಿರಾಡಲಿಕ್ಕೆ ಕೃಪೆ ಕೊಟ್ಟಿದ್ದಾರೆ, ಧೈರ್ಯ ಪಡಿಸ್ತಾ ಇದ್ದಾರೆ. ತನ್ನ ವಾಕ್ಯದ ಮೂಲಕ ದಿನ ದಿನವೂ ನಮ್ಮನ್ನು ಧೈರ್ಯವಾಗಿ ನಿಲ್ಲಿಸ್ತಾ ಇದ್ದಾರೆ, ದೃಢವಾಗಿ ನಿಲ್ಲಿಸ್ತಾ ಇದ್ದಾರೆ. ಕ್ರಿಸ್ತನಲ್ಲಿ ನಾವು ನಮ್ಮ ಎಲ್ಲ ಪರಿಸ್ಥಿತಿಗಳನ್ನ ನಾವು ಬದಲಾಯಿಸಿಕೊಳ್ಳಲಿಕ್ಕೆ, ನಮ್ಮ ಎಲ್ಲ ನಡತೆಗಳನ್ನ ಬದಲಾಯಿಸಿಕೊಳ್ಳಲಿಕ್ಕೆ ದೇವರು ಮತ್ತೊಂದು ಮರದೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಧನ್ಯತೆ ಇಲ್ಲ, ಮುಂಚಾನೆ ಕಾಣಲಿಕ್ಕೆ ಸಾಧ್ಯವಿಲ್ಲ ಎಷ್ಟೋ ಜನರಿಗೆ. ಅದೇ ನಿನ್ನನ್ನು ನನ್ನನ್ನು ದೇವರು ಆರಿಸಿಕೊಂಡಿರೋ ಒಂದೇ ಉದ್ದೇಶದ ಮೇರೆಗೆ. ಆಮೇಲೆ ಅದಕ್ಕಾಗಿ ಎದುರು ನೋಡೋಣ, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ನೀನು ಒಳ್ಳೆಯವನು, ಒಳ್ಳೆಯ ಕಾರ್ಯಗಳನ್ನ ಮಾಡುವ ಆತನು. ಆಮೇಲೆ ಆತನು ಒಳ್ಳೆಯವನು, ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಮ್ಮವರೆಲ್ಲರೂ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ರಿ. ಮೇನೆ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸ್ಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನಾದಂಥ ದೇವರೇ, ಈ ವಾಗ್ದಾನ ಮೂಲಕ ನಮ್ಮೆಲ್ಲರೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ಒಂದು ಒಳ್ಳೆಯ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ನಮ್ಮನ್ನು ಸಜೀವವಾಗಿರಿಸಿದ್ಯಾ. ನಮ್ಮ ಜೀವನದಲ್ಲಿ ಇದುವರೆಗೂ ನೀನು ಮಾಡಿದ ಎಲ್ಲ ಮೇಲುಪಕಾರಗಳಿಗಾಗಿ, ಮಹಿಮೆಯುಳ್ಳ ಕಾರ್ಯಗಳಿಗಾಗಿ, ಮಹತ್ ಕಾರ್ಯಗಳಿಗಾಗಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾಡುತ್ತಿರುವ ಕಾರ್ಯಗಳಿಗಾಗಿ ಸ್ತೋತ್ರ, ಮಾಡಬೇಕಾಗಿರುವ ಎಲ್ಲ ಮಹೋನ್ನತ ಕಾರ್ಯಗಳಿಗಾಗಿ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸ್ತಾ ಇದ್ದೇವೆ. ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ವಾಗ್ದಾನ ವೀಕ್ಷಿಸಿದಂಥ ಪ್ರತಿಯೊಬ್ಬರನ್ನು ಆಶ್ರಯಿಸಿ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೆಲ್ಲವನ್ನು ಹೊಂದಿದ್ದೇವೆ ನಮ್ಮ ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.